ಶ್ರಾವಣ ಮಾಸದ ಕಡೆಯ ಸೋಮವಾರದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಾಡಿನ ವಿವಿಧೆಡೆಯಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಬೆಳಗ್ಗೆಯೇ ಭಕ್ತರು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣರ ದರ್ಶನ ಪಡೆದರು. ಶ್ರಾವಣ ಮಾಸ ಬಂದ್ರೆ ಸಾಕು, ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಸಾಗರೋಪಾದಿಯಾಗಿ ಭಕ್ತರು ಆಗಮಿಸುತ್ತಾರೆ. ಅಂತೆಯೇ ಶ್ರಾವಣ ಮಾಸದ ಕೊನೆಯ ಸೋಮವಾರದ ಹಿನ್ನೆಲೆ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯಗಳಿಂದಲೂ ಭಕ್ತಾದಿಗಳು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣಬಸವೇಶ್ವರರ ದರ್ಶನ ಪಡೆದರು. ಶ್ರಾವಣ ಸೋಮವಾರದ ಅಂಗವಾಗಿ ಶರಣಬಸವೇಶ್ವರರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪವಿತ್ರ ಮಾಸ ಶ್ರಾವಣ ಮಾಸ ಅಂತ ನಾವೆಲ್ಲ ಕೂಡ ಕರಿತೀವಿ. ಅದರಂತೆ ನಮ್ಮ ಕಲಬುರಗಿ ಆರಾಧ್ಯ ದೇವರಾಗಿರುವಂತಹ ಶ್ರೀ ಶರಣಬಸವೇಶ್ವರರ ಒಂದು ದೇವಸ್ಥಾನದಲ್ಲಿ ಇವತ್ತಿನ ದಿವಸ ನಾವಿದ್ದೀವಿ. ನಾವೆಲ್ಲರೂ ಕೂಡ ಕಲಬುರಗಿ ಜನತೆ ಮತ್ತು ಕಲ್ಯಾಣ ಕರ್ನಾಟಕ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿ ಮತ್ತು ಎಲ್ಲ ಜಿಲ್ಲೆಗಳಿಂದ ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸಿರುವಂಥ ಭಕ್ತರು ವಿಶೇಷವಾಗಿ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಶರಣಬಸವೇಶ್ವರ ದರ್ಶನ ಪಡೆಯುವ ಮೂಲಕ ಎಲ್ಲರೂ ಈ ಒಂದು ದೇವರನ್ನು ನಾವೆಲ್ಲರೂ ಕೂಡ ಸ್ಮರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಂತೆ ಇವತ್ತಿನ ದಿವಸ ಕಡೆ ಸೋಮವಾರ ಮತ್ತು ಅಮಾಸಿ ಬಂದಿರೋದ್ರಿಂದ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳಬೇಕು ಏನು ಅಂತಂದರೆ, ನಮ್ಮ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ಅಪ್ಪಾಜಿಯವರು ಮತ್ತು ಅವ್ವಾಜಿಯವರ ನೇತೃತ್ವದಲ್ಲಿ ಈ ಬಾರಿ ಯಾವುದೇ ನೂಕು ನುಗ್ಗಲು ಇಲ್ಲದೆ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಬಿಟ್ಟು ಇವತ್ತಿನ ದಿವಸ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿಬಿಟ್ಟು ಪೊಲೀಸ್ ವ್ಯವಸ್ಥೆ ಕೂಡ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಇವತ್ತೆಲ್ಲರಿಗೂ ಕೂಡ ಮುಕ್ತವಾಗಿ ದರ್ಶನ ಕಲ್ಪಿಸುವಂಥ ವ್ಯವಸ್ಥೆ ಇಲ್ಲಿ ಮಠದ ಪೀಠದಿಂದ ಆಗಿದೆ ಅಂತ ಹೇಳಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವೆಲ್ಲರೂ ಕೂಡ ಶರಣರ ಆಶೀರ್ವಾದನ ಪಡ್ಕೊಳ್ಳೋಣ ಮತ್ತು ಎಲ್ಲ ಕಡೆನೂ ಕೂಡ ಶರಣರ ಆಶೀರ್ವಾದದಿಂದ ಈ ಬಾರಿ ಎಲ್ಲ ಕಡೆ ಮಳೆ ಕೂಡ ಜಾಸ್ತಿ ಆಗಿದೆ ಮತ್ತು ಅದರಂತೆ ಎಲ್ಲ ಒಂದು ರೈತ ಬಾಂಧವರು ಕೂಡ ಇದರಿಂದ ಭಾಳಷ್ಟು ಖುಷಿಯಾಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಶರಣರನ್ನು ನೆನೆಯುತ್ತಾ ಬರುವಂಥ ದಿನಗಳಲ್ಲಿ ಅವರ ಆರಾಧನೆಯನ್ನು ಮಾಡುತ್ತಾ ಈ ಒಂದು ಪವಿತ್ರ ಮಾಸದಂದು ನಾನು ಶರಣರಲ್ಲಿ ಏನು ಬೇಡ್ಕೋತೀನಿ ಅಂತಂದರೆ, ಇನ್ನೂ ಹೆಚ್ಚೆಚ್ಚು ಮಳೆ ಆಗಲಿ, ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಅನ್ನೋದು ನನ್ನ ಒಂದು ಮನವಿ ಆಗಿರ್ತದೆ. ಅದಕ್ಕೆ ಎಲ್ಲ ಶರಣರು ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲದೆ ನಮ್ಮ ಕಲಬುರಗಿ ಜನರಿಗೆ ಎಲ್ಲರಿಗೂ ಸೇರಿಕೊಂಡು ಆಶೀರ್ವಾದವನ್ನು ಮಾಡಬೇಕು. ನಾವೆಲ್ಲರೂ ಸೇರಿಕೊಂಡು ಈ ಒಂದು ಪವಿತ್ರ ಮಾಸದ ಅಂಗವಾಗಿ ಶರಣರ ಒಂದು ದರ್ಶನಕ್ಕೆ ಪುನೀತರಾಗೋಣ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಾಡಿನ ಮತ್ತು ನೆರೆಯ ರಾಜ್ಯಗಳಿಂದ ಆಗಮಿಸಿದ ಭಕ್ತಾದಿಗಳಿಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಭಕ್ತರಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು.
ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜನ ಸೇರಿದ್ದರಿಂದ ಜಾತ್ರೆಯ ವಾತಾವರಣವೇ ಸೃಷ್ಟಿಯಾಗಿತ್ತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.